ಒಂದು ಹಳೆ ಕಾಲದ ರೆಸಿಪಿ ಮಾಡುವ. ಈ ರೆಸಿಪಿ ಬಾರಿ ಕಡಿಮೆ ಆಗಿದೆ, ಈಗ ಮಾಡುವವರೇ ಇಲ್ಲ. ಕೆಲವೊಂದು ಹಳ್ಳಿ ಹೋಟೆಲ್ಗಳಲ್ಲಿ ಮಾತ್ರ ಈ ರೆಸಿಪಿ ಉಂಟು. ಅದನ್ನ ಇವತ್ತು ನಿಮ್ಗೆ ಮಾಡಿ ತೋರಿಸುವ. ನೋಡಿ ಇದೆಲ್ಲ ಬೆಳ್ತಿ ಹಾಕಿ ಉಂಟು ನೋಡಿ, 1 ಗ್ಲಾಸ್ ಇರೋದು. ಇದನ್ನೊಂದು 5 ಗಂಟೆ ನೆನೆ ಇಟ್ರೆ ಸಾಕು. ನೋಡಿ ಇದು ದೋಸೆ ಮಾಡ್ತಾರೆ, ನೀರು ದೋಸೆ ಅದೇ ಇದು. ಸ್ವಲ್ಪ ತೆಂಗಿನ ತುರಿ ಹಾಕ್ಬೇಕು. ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು, ಕಡಿಮೆ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೇನೆ ನೋಡಿ. ನಾನು ಹಾಕುವ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಅಣ್ಣವನ್ನು ತಗೊಂಡಿದ್ದೇನೆ, ಕುಚಲಕ್ಕಿ ಅನ್ನ ಇದು. ಮತ್ತೆ ಇದೇ ಕಪ್ಪಲ್ಲಿ ಅರ್ಧ ಕಪ್ ತೆಂಗಿನ ತುರಿ ಅಂತ ತಗೊಂಡದ್ದು ನಾನು. ಬೇಕಿದ್ರೆ ಸ್ವಲ್ಪ ಕಡಿಮೆ ಕೂಡ ನಿಮಗೆ ಹಾಕ್ಬೋದು. ಅನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು, ಯಾಕಂದರೆ ರೆಸಿಪಿ ಗಟ್ಟಿ ಆಗ್ತದೆ. ಅದಕ್ಕೆ ರುಚಿ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕುವ ಈಗಲೇ. ಮತ್ತೆ ಕೂಡ ಹಾಕ್ಬೋದು, ನಾನು ಈಗಲೇ ಹಾಕ್ತೇನೆ. ಮತ್ತು ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ. ಇದು ನೋಡಿ ಕಬ್ಬಿಣದ ತವ. ಇದರ ಬದಲು ನಿಮಗೆ ನಾನ್ ಸ್ಟಿಕ್ ಬರ್ತದೆ ನೋಡಿ, ಇದೇ ರೀತಿ, ಅದು ಕೂಡ ತಗೊಳ್ಬೋದು. ಸ್ವಲ್ಪ ತೆಂಗಿನೆಣ್ಣೆ ಹಾಕುವ, ಒಂದು 2 ಚಮಚ ಆಗುವಷ್ಟು ಸಾಕು. ನೋಡಿ ಒಂದು ಈರುಳ್ಳಿ ಉಂಟು, ಇದು ಒಂದು ಚಿಕ್ಕ ಚಿಕ್ಕ ತುಂಡು ಮಾಡಿ ಉಂಟು. ಇದು ಎಣ್ಣೆಗೆ ಹಾಕಿ ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಹುರಿದುಕೊಳ್ಬೇಕು, ಅಂದರೆ ಒಂದು ಸ್ವಲ್ಪ ಕಲರ್ ಬರಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆಯಿತು, ಸ್ವಲ್ಪ ತೆಗಿತೇನೆ. ಇದು ಯಾಕಂತ ನಿಮಗೆ ಹೇಳ್ತೇನೆ ಮತ್ತೆ. ಇಷ್ಟಿರಲಿ, ಅರ್ಧ ಭಾಗ ತೆಗ್ದೇನೆ ನೋಡಿ, ಅರ್ಧ ಭಾಗ ಉಂಟು. ನೋಡಿ ಹಿಟ್ಟನ್ನು ಗ್ರೈಂಡ್ ಮಾಡಿ ತಂದೇನೆ. ಉಪ್ಪೆಲ್ಲ ಹಾಕ್ತೇನಲ್ಲ ಮೊದಲು, ಇನ್ನು ಉಪ್ಪು ಹಾಕೋದು ಬೇಡ. ನೋಡಿ ಇಷ್ಟು ಹದ ಸಾಕು, ಜಾಸ್ತಿ ನೀರು ಕೂಡ ಮಾಡೋದು ಬೇಡ. ಇದು ಕಲ್ತಪ್ಪ ಮಾಡಲಿಕ್ಕೆ, ಕಲ್ತಪ್ಪ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು, ಅದನ್ನೇ ಮಾಡಿ ತೋರಿಸುವತ್ತು. ಈ ಹಿಟ್ಟಲ್ಲಿ 2 ಕಲ್ತಪ್ಪ ಆಗ್ತದೆ, ತೆಳುವುದು. ದಪ್ಪದಾದ್ರೆ ಒಂದೇ ಕಲ್ತಪ್ಪ ಆಗುದು. ನಾನು 2 ಮಾಡ್ತೇನೆ, ತೆಳುವು ಮಾಡಿ. ಜಾಸ್ತಿ ನೀವು ದಪ್ಪ ಮಾಡಿದ್ರೆ ಬೇಗ ಬೇಯುದಿಲ್ಲ, ತೆಳುವು ಮಾಡಿದ್ರೆ ಬೇಗ ಬೇಯ್ತದೆ. ಇಷ್ಟು ಹಿಟ್ಟು ಹಾಕಿದೆ ನೋಡಿ, ಇನ್ನು ಸ್ವಲ್ಪ ಉಂಟು. 2 ಭಾಗ ಮಾಡಿ 2 ಕಲ್ತಪ್ಪ ಮಾಡುದು, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ದು. ಇದರ ಮೇಲ್ಭಾಗಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಬಿಡುವ. ಇದು ಕಲ್ತಪ್ಪ ಅಂತ ಹೇಳಿದ್ರೆ ನಾವು ಇದಕ್ಕೆ ಗೆಂಡದಡ್ಡಿ ಅಂತ ಹೇಳುದು. ಗೆಂಡದಡ್ಡಿ ಆದ್ರೆ ಇದರ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಉಂಟು. ಇದರ ಮೇಲೆ ಒಂದು ತಟ್ಟೆ ಅಂತ ಅದಿಟ್ಟು ಬೆಂಕಿ ಹಾಕಿದ್ರೆ ಗೆಂಡದಡ್ಡಿ ಅಂತ ಹೇಳುದು. ಇದು ನಿಮ್ಗೆ ಸುಲಭ ರೀತಿಯಲ್ಲಿ ನಾನು ತೋರಿಸುದು, ಮೇಲೆ ಬೆಂಕಿ ಹಾಕದೆ ತೋರಿಸುದು. ಮತ್ತೆ ಮೇಲೆ ಬೆಂಕಿ ಹಾಕಿ ಅವತ್ತೊಮ್ಮೆ ಮಾಡಿದ್ದೇನೆ ನಾನು, ಬೇಕಿದ್ರೆ ನಿಮ್ಗೆ ಅದನ್ನು ಸಹ ನೋಡ್ಬೋದು. ಬೇಗ ಬೇಯ್ತದೆ ಮಾತ್ರ, ಒಂದು 10 ನಿಮಿಷದಲ್ಲಿ ಬೇಯ್ತದೆ. ಕಡಿಮೆ ಉರಿಯಲ್ಲಿ ಮಾತ್ರ ಬೇಯಿಸಬೇಕು. ಈಗ 10 ನಿಮಿಷ ಆಯ್ತು ನೋಡಿ, ನೋಡಿ ಬೆಂದಿದೆ. ಇದನ್ನ ಮೆಲ್ಲ ಈಗ ಮಗುಚಿ ಹಾಕ್ಲಿಕ್ಕೆ ಉಂಟು. ಪಕ್ಕ ಮಗುಚಿ ಹಾಕ್ಬೇಕು. ಜಾಸ್ತಿ ಕ್ರಿಸ್ಪಿ ಬೇಕಿದ್ರೆ ನಿಮಗೆ ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಟರೆ ಆಯ್ತು. ಜಾಸ್ತಿ ಕಪ್ಪಾಗಿದೆ ಜಾಸ್ತಿ ಹೊತ್ತು ಇಟ್ಟರೆ. ಕಲ್ತಪ್ಪ ಅಂತ ಹೇಳಿದ ಮೇಲೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಕೆಳಗಡೆ ಮಾತ್ರ. ಇನ್ನು ಸ್ವಲ್ಪ ಬೇಯಲಿ, ಒಂದು 2 ನಿಮಿಷ ಬೆಂದರೆ ಸಾಕು. ಈ ಸೈಡ್ ಮಗುಚಿ ಹಾಕಿ 2 ಸೈಡ್ ಚಂದ ಮಾಡಿ ಬೆಂದಿದೆ. ಇನ್ನು ತುಂಡು ಮಾಡುವುದೇ. ನೀವು ಬೇಕಿದ್ರೆ ಸ್ವಲ್ಪ ತಣ್ಣಗಾದ ಮೇಲೆ ತುಂಡು ಮಾಡಿದರೆ ಆಯಿತು. ಮತ್ತು ಬೇಕಿದ್ರೆ ಈಗ ಸ್ವಲ್ಪ ಸ್ವೀಟ್ ಕೂಡ ಹಾಕ್ಬೋದು. ನೀವು ಸ್ವೀಟ್ ಬೇಕಾದವರು ಸ್ವೀಟ್ ಸ್ವಲ್ಪ ಹಾಕ್ಬೋದು. ಬೆಲ್ಲ ಇಲ್ಲ ಇದ್ದರೆ ಸಕ್ಕರೆ ಕೂಡ ಹಾಕ್ಬೋದು. ನಾನು ಇಲ್ಲೇ ತುಂಡು ಮಾಡ್ತೇನೆ ಈಗ, ಬಿಸಿ ಬಿಸಿ ಇರುವಾಗಲೇ. ನಿಮಗೆ ಸ್ವಲ್ಪ ತಣ್ಣಗಾದ ಮೇಲೆ ಕರೆಕ್ಟಾಗಿ ತುಂಡು ಮಾಡಲಿಕ್ಕೆ ಆಗ್ತದೆ. ಬಿಸಿ ಇರುವ ತುಂಡು ಮಾಡಿದರೆ ತಾಗ್ತದೆ ಚಾಕುಗೆಲ್ಲ. ನೋಡಿ 1 ಪೀಸನ್ನು ತೆಗೆದು ತೋರಿಸ್ತೇನೆ ನಿಮಗೆ. ಬಿಸಿ ಬಿಸಿ ಇರುವಾಗಲೇ ತೆಗೆಯುವುದು ಈಗ. ನೋಡಿ ಈ ರೀತಿ ಉಂಟು. ತಣ್ಣಗಾದ ಮೇಲೆ ನಿಮಗೆ ಕರೆಕ್ಟಾಗಿ ತುಂಡು ಮಾಡಲಿಕ್ಕೆ ಆಗ್ತದೆ. ನೋಡಿ ಸ್ವಲ್ಪ ಆಚೆ ಈಚೆ ಆಯಿತು ತುಂಡು ಮಾಡುವಾಗ. ಇದೊಂದು ನೋಡಿ ಹಳೆಯ ಕಾಲದ ರೆಸಿಪಿ. ನಿಮಗೆ ಬೆಳಿಗ್ಗೆ ಅಥವಾ ಸಂಜೆ ಕೂಡ ತಿನ್ಬಹುದು. ನಾನು ಒಂದೇ ಕಲ್ತಪ್ಪ ಮಾಡಿದ್ದು, ಮತ್ತೆ ಸ್ವಲ್ಪ ಹಿಟ್ಟುಂಟು, ಅದನ್ನು ಮತ್ತೆ ಮಾಡುವ ಅಂತ ಹೇಳಿ. ಇದು ಬೇಕಿದ್ರೆ ಮಾತ್ರ ಮಾಡುದು, ಇಲ್ಲ ನಿಮಗೆ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟು ಸಂಜೆ ಕೂಡ ಮಾಡ್ಲಿಕ್ಕೆ ಆಗ್ತದೆ.